ಶ್ರೀ ಚನ್ನಬಸವೇಶ್ವರ ದೇವಾಲಯದ ಜಾತ್ರಾ ಮಹೋತ್ಸವ ಫೆಬ್ರವರಿ 22, 2026 ಶುರುವಾಗಿ ಮಾರ್ಚ್ 15ವರೆಗೂ ನಡೆಯುತ್ತೆ. ಅದರಲ್ಲಿ 26ನೇ ತಾರೀಕು ಫೆಬ್ರವರಿ 26ನೇ ತಾರೀಕು ರಥೋತ್ಸವ ಇರುತ್ತೆ. ಮಾರ್ಚ್ 3ನೇ ತಾರೀಕು ಬೆಳ್ಳಿ ಪಲ್ಲಕ್ಕಿ ಇರುತ್ತೆ. ಸೊ ಹಾಗಾಗಿ ನಾವಿವತ್ತು ದೇವಸ್ಥಾನದ ಸಮಿತಿಯವರಾಗಿರ್ಬೋದು, ಯುವದರ ಸಮಿತಿಯವರಾಗಿರ್ಬೋದು, ಎಲ್ಲ ದಾಸೋಹ ಸಮಿತಿಯವರಾಗಿರ್ಬೋದು, ಎಲ್ಲ ಊರಿನ ಎಲ್ಲ ಕೋಮುಗಳ ಮುಖಂಡರ ಜೊತೆ ಮತ್ತು ತಹಶೀಲ್ದಾರರ ಜೊತೆ ಎಲ್ಲ ಜೊತೆ ಒಂದು ಸಭೆ ನಡೆಸಿದ್ವಿ ನಾವಿವತ್ತು. ಆ ಸಭೆಯಲ್ಲಿ ನಾವೆಲ್ಲ ಇಲಾಖೆಯವ್ರಿಗೂ ಒಂದು ಡೈರೆಕ್ಷನ್ಸ್ ಕೊಟ್ಟಿದ್ವಿ. ಕಂದಾಯ ಇಲಾಖೆಯವರು ಏನೇನು ಮಾಡಬೇಕು, ಪೊಲೀಸ್ ಇಲಾಖೆಯವರು ಏನೇನು ಮಾಡಬೇಕು, ಮುಖ್ಯವಾಗಿ ಮಹಿಳೆಯರು, ಮಕ್ಕಳು ಮತ್ತು ಹಿರಿಯ ನಾಗರಿಕರು, ಸಾರ್ವಜನಿಕರು ಯಾರು ಬರ್ತಾರೆ ಅವ್ರ ರಕ್ಷಣೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಆ ರಕ್ಷಣೆಗೆ ಮತ್ತು ಆ ತೇರು ಮತ್ತು ಪಲ್ಲಕ್ಕಿ ಹತ್ರ ಎಲ್ಲಿ ಒಡವೆ ಇರುತ್ತೆ, ದೇವ್ರಿಗೆ ಒಡವೆ ಎಲ್ಲಿ ಹಾಕಿರ್ತೀವೋ ಅಲ್ಲಿ ಒಬ್ಬ ಇಲಾಖೆ ಮುಖ್ಯಸ್ಥರು ಯಾರಿರ್ತಾರೆ ಅವರಲ್ಲೇ ಇರಬೇಕು. ಯಾರಿಗಾರು ಒಬ್ರು ನೇಮಿಸಿ ಎಲ್ಲೂ ಓಡಾಡೋದಿರೋ ಹಾಗೆ. ಯಾಕಂದರೆ ರಥ ಶುರು ಆಗಿದ ತಕ್ಷಣವೇ ಜನರು ಎಲ್ಲ ಬಂದಿದ ತಕ್ಷಣ ಅಲ್ಲಿ ಯಾರು ಪೊಲೀಸ್ ಮೆನ್ ಇಲ್ಲ ಅಂದರೆ ನಮಗೊಂದು ಸೆಕ್ಯೂರಿಟಿ ಕನ್ಸರ್ನ್ಸ್ ಇರುತ್ತೆ ಅಂತ ಎಲ್ಲರೂ ಹೇಳಿದ್ರು. ಸೊ ಹಾಗಾಗಿ ಅಲ್ಲೇ ಒಬ್ಬರು ಡೆಪ್ಯೂಟ್ ಮಾಡೋದಕ್ಕೂ ನಾವು ಸೂಚನೆ ಕೊಟ್ಟಿದ್ದೀವಿ. ಮತ್ತು ನಾವು ಒಂದು ಕಂಟ್ರೋಲ್ ರೂಮ್ ಎಸ್ಟಾಬ್ಲಿಷ್ ಮಾಡ್ತಾ ಇದ್ದೀವಿ. ಅಲ್ಲಿ ಎಲ್ಲ ಇಲಾಖೆ ಅಧಿಕಾರಿಗಳನ್ನು ಒಬ್ಬೊಬ್ಬರು ಡೆಪ್ಯೂಟ್ ಮಾಡಿರ್ತಾರೆ. ಆಲ್ ಅಂಡರ್ ಒನ್ ರೂಫ್ ಒಂದು ಟೋಲ್ ಫ್ರೀ ನಂಬರ್ ಕೊಡ್ತೀವಿ. ಅಲ್ಲಿ ಯಾರಿಗೆ ಏನಾದರೂ ಒಂದು ವಿಚಾರ ಇತ್ತು, ಏನೋ ಇಶ್ಯೂಸ್ ಇತ್ತು ಅಂತಂದರೆ ಆ ನಂಬರ್ಗೆ ಫೋನ್ ಮಾಡ್ಬೋದು. ಮತ್ತು ಅದೇ ದಿನ ನಮ್ಮ ಇವರು ಕನ್ಸರ್ಟ್ ಇರುತ್ತೆ, ಯಾವುದು ಅರ್ಜುನ್ ಜನ್ಯ ಅವ್ರದ್ದು ಇರೋದ್ರಿಂದ, ಕಾರ್ಯಕ್ರಮ ಇರೋದ್ರಿಂದ ತುಂಬ ರಶ್ ಆಗೋ ಒಂದು ಉದ್ದೇಶದಿಂದ ನಾವು ಪೊಲೀಸ್ ಅವ್ರಿಗೆ ಅಲ್ಲಿ ಪಾರ್ಕಿಂಗ್ ವ್ಯವಸ್ಥೆಗೆ ಮತ್ತು ಅಲ್ಲೇ ಒಂದು ನಾಟಕದ ಒಂದು ಕಾರ್ಯಕ್ರಮ ಇರೋದ್ರಿಂದ ಯಾರು ನಾಟಕ ಮಾಡಬೇಕು ಅನ್ನೋದ್ರಿಂದ ನಾವು ಆಲ್ರೆಡಿ ಸೂಚನೆ ಕೊಟ್ಟಿದ್ದೀವಿ. ಮತ್ತು ಆರೋಗ್ಯ ಇಲಾಖೆಯವ್ರಿಗೆ ಎಲ್ಲಿ ಫುಡ್ ಸೇಫ್ಟಿ ಬಗ್ಗೆ ಆಗಿರ್ಬೋದು, ಪ್ರಸಾದ ವಿನಿಮಯ ಮಾಡ್ತಾರೆ ಅದ್ರ ಬಗ್ಗೆ ಮುನ್ನೆಚ್ಚರಿಕೆ ಕ್ರಮ ತಗೊಳ್ಳೋದ್ರ ಬಗ್ಗೆ ನಾವು ಅವರಿಗೆ ಸೂಚನೆ ನೀಡಿದ್ದೀವಿ. ಇಡೀ ನಮ್ಮ ಕರ್ನಾಟಕದಲ್ಲಿ ಒಬ್ಬ ರೈತ ನಾಯಕ, ಜನಮೆಚ್ಚಿದ ನಾಯಕ ಯಾರಾದ್ರೂ ನಾವು ಯಡಿಯೂರಪ್ಪನವರ ದೇವೇಗೌಡರು ನೋಡಿದ್ದು ದೇವೇಗೌಡರನ್ನ ನೋಡಿದ್ದು ನಾವು ಹುಡುಗರಿದ್ದಾಗ, ನಾವು ವಿದ್ಯಾರ್ಥಿ ನಾಯಕನಾಗಿದ್ದಾಗ. ಒಬ್ಬ ರೈತ ನಾಯಕ, ಮಣ್ಣಿನ ಮಗ, ಜನಪರ ಹೋರಾಟಗಳನ್ನ. ಅದಾದ್ಮೇಲೆ ನಾನು ಪಾರ್ಟಿ ಬೇರೆ ಇತ್ತು, ದೇವೇಗೌಡರು ನೋಡ್ತಾ ಇದ್ದೆ. ನಾವು ಇವ್ರನ್ನ ಯಡಿಯೂರಪ್ಪನವ್ರು ನೋಡ್ತಿದ್ದ. ಅದಾದ್ಮೇಲೆ ಕುಮಾರಣ್ಣನ ನೋಡಿದೆ. 2 ಬಾರಿ ಮುಖ್ಯಮಂತ್ರಿಯಾಗಿ ಅಸೆಂಬ್ಲಿ ನಾನು ನೋಡಿದೆ. 2008ರಲ್ಲಿ ಮತ್ತೆ 2013ರಲ್ಲೂ ಕುಮಾರಣ್ಣ ಅವ್ರನ್ನ ಶಾಸಕರಾಗಿ ನೋಡಿದೆ ಹೋರಾಟಗಳನ್ನ. ನಾವು ಕರ್ನಾಟಕ ರಾಜ್ಯ ಇತಿಹಾಸದಲ್ಲಿ ಯಾರಾದ್ರೂ ಒಬ್ಬ ತೊಡೆ ತಟ್ಟಿ ವಿರೋಧ ಪಕ್ಷಕ್ಕೆ ಎದೆಯಲ್ಲಿ ನಡಕ ಹುಡುಕ್ತಾರೆ ಅಂದ್ರೆ ಭಗವಂತ ಯಾವಾಗ್ಲೂ ಒಳ್ಳೆಯವರಿಗೆ ಪರೀಕ್ಷೆ ಮಾಡ್ತಾನೆ. ಕುಮಾರಣ್ಣವ್ರು 5 ವರ್ಷ ಸಂಪೂರ್ಣ ಮಾಡಿದ್ರೆ ಮುಖ್ಯಮಂತ್ರಿಯಾಗಿ ಕರ್ನಾಟಕದ ರಾಜ್ಯ ಚಿತ್ರಣವೇ ಬೇರೆ ಆಗಿತ್ತು. ರೈತರ ಒಂದು ಕಳಕಳಿಯಿತು ಕೆಲಸ ಮಾಡುವಂತವರು ದೇವೇಗೌಡಾಜಿಯವರು ಮತ್ತೆ ಕುಮಾರಣ್ಣವರು. ಅಂತ ಒಬ್ಬ ನಾಯಕ ಇವತ್ತು ಕೇಂದ್ರದ ಮಂತ್ರಿ ಆದ್ಮೇಲೆ ನನ್ನ ಕ್ಷೇತ್ರಕ್ಕೆ ಮೊದಲನೇ ಬಾರಿ ಬಂದು ಈ ಒಂದು ಮಾರಮ್ಮನ ದೇವಸ್ಥಾನದ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಇವತ್ತು ನಮ್ಮೆಲ್ಲರಿಗೂ ಒಂದು ಹಿತವಚನ ಹೇಳೋದಕ್ಕೆ ಬಂದಿದ್ದಾರೆ. ನಾನು ನನ್ನ ಕ್ಷೇತ್ರದ ಎಲ್ಲ ಮತದಾರರ ಪರವಾಗಿ ಹೃದಯಪೂರ್ವಕವಾದ ಸ್ವಾಗತವನ್ನ ಮತ್ತೆ ಅಭಿನಂದನೆಗಳನ್ನ ನಾನು ಸಲ್ಲಿಸ್ತೇನೆ.